ಉತ್ತರ ಕನ್ನಡದಲ್ಲಿ ನೌಕಾನೆಲೆಗಾಗಿ ಭೂಮಿ ಕಳ್ಕೊಂಡವರ ಪರದಾಟ ಯಾರು ಕೇಳೋರಿಲ್ಲ. ದೇಶದ ರಕ್ಷಣೆಗೆ ಭೂಮಿ ಕೊಟ್ಟ ಕುಟುಂಬಗಳ ಸಂಕಷ್ಟ ಇದು. ಹಟ್ಟಿಕೇರಿ ಸೀಬರ್ಡ್ ನಿರಾಶ್ರಿತರ ಕಾಲೋನಿಯಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ. ದೇಶದ ರಕ್ಷಣೆಗೆ ಭೂಮಿ ಕೊಟ್ಟಂತಹ ಕುಟುಂಬಗಳ ಸಂಕಷ್ಟವನ್ನ ಕೇಳೋರೇ ಇಲ್ಲದಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಟ್ಟಿಕೇರಿಯಲ್ಲಿ ಪರಿಸ್ಥಿತಿ ಅಯೋಮಯ. ಕದಂಬ ನೌಕಾನೆಲೆ ನಿರ್ಮಾಣದ ವೇಳೆ ಭೂಮಿ ಕಳ್ಕೊಂಡಿದ್ದಂತ ಸಂತ್ರಸ್ತರು, ಭೂಮಿ ಕಳ್ಕೊಂಡವರಿಗೆ ಸರ್ಕಾರ ಪುನರ್ವಸತಿ ಕಾಲೋನಿಯನ್ನ ನಿರ್ಮಿಸಿದೆ. ಇಲ್ಲಿ ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಕುಡಿಯೋ ನೀರಿನ ಸಮಸ್ಯೆ ಸೃಷ್ಟಿಯಾಗ್ಬಿಡುತ್ತೆ. ಸ್ಥಳಾಂತರ ಸಂದರ್ಭ ಎಲ್ಲಾ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತೀವಿ ಅಂತ ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು. ನೌಕಾನೆಲೆಗಾಗಿ ಅಲ್ಲಿ ಭೂಮಿ ಕಳ್ಕೊಂಡವರು ಈಗ ಪರದಾಡ್ತಾ ಇದ್ದಾರೆ. ಮೂಲ ಸೌಕರ್ಯ ಕೊರತೆಯೇ ಕಾಣಿಸ್ತಾ ಇದೆ. ಇಲ್ಲಿ ಪುನರ್ವಸತಿ ಕಾಲೋನಿ ಇದು. ಅಲ್ಲಿ ಭೂಮಿ ಕಳ್ಕೊಂಡವರಿಗೋಸ್ಕರ ಇಲ್ಲಿ ಪುನರ್ವಸತಿ ಕಾಲೋನಿಯನ್ನ ಸರ್ಕಾರ ನಿರ್ಮಾಣ ಮಾಡಿತ್ತು. ಎಲ್ಲಾ ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನೋ ಭರವಸೆಯನ್ನ ಕೊಡಲಾಗಿತ್ತು ಜನರನ್ನ ಸ್ಥಳಾಂತರ ಮಾಡುವಾಗ. ಆದರೆ ಈಗ ಅನೇಕ ಕುಟುಂಬಗಳು ಸಂಕಷ್ಟದಲ್ಲಿದೆ. ಹಟ್ಟಿಕೇರಿ ನಿರಾಶ್ರಿತರ ಕಾಲೋನಿಯಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ. 400ಕ್ಕೂ ಹೆಚ್ಚು ಕುಟುಂಬಗಳ ಸಮಸ್ಯೆ ಕೇಳೋರಿಲ್ಲ. ಸಲುವಾಗಿ ನಮ್ಮ ಜಾಗವನ್ನ, ಫಲವತ್ತಾದ ಜಾಗವನ್ನ ಬಿಟ್ಟು ನಾವು ಇಲ್ಲಿ ಬಂದು ಇದ್ದೇವೆ. ಇದು ಒಂಥರ ಗುಡ್ಡಗಾಡ ಪ್ರದೇಶ, ಒಂದು ಲೆವೆಲ್ ಇಲ್ಲ, ಏನಿಲ್ಲ. ಆದ್ರೂ ನಮ್ಗೆ ಇಲ್ಲಿ ನಮ್ಮ ಬಾಡಿಯನ್ನ ಬೂದಿ ಮಾಡ್ಲಿಕ್ಕೆ ಮಶಾಣ ಸಹಿತ ಮಾಡಿಕೊಡ್ಲಿಲ್ಲ. ಈ ತರ ಯಾವ ಸೌಕರ್ಯ ಇಲ್ಲ. ಒಂದು ಲೈಟ್ ಸರಿ ಇಲ್ಲ, ವಿದ್ಯುತ್ ತಂತಿ ಬದಲಾವಣೆ ಇಲ್ಲ, ಏನು ಒಂದು ದೇವಸ್ಥಾನ ಇಲ್ಲ, ಯಾವುದನ್ನು ಇಲ್ಲ ಇಲ್ಲಿ. ಅದ್ರ ಸಲುವಾಗಿ ನಮ್ಗೆ ಅವೆಲ್ಲ ಕಲ್ಪಿಸ್ಕೊಡ್ಬೇಕು. ನಾವು ಬಾಳ್ ಕಡೆನು ಹೇಳ್ತಾ ಇದ್ದೇವೆ, ಎಲ್ಲ MLA MP ಗಳೆಲ್ಲ ಬಂದವಾಗ ಹೇಳ್ತಾ ಇದ್ದೇವೆ. ಹೇಳಿದ್ದು ಕರೆಂಟು, ತಂತಿ ಬದಲಾವಣೆ, ರೋಡು ಡಾಂಬ್ರೀಕರಣ, ದೇವಸ್ಥಾನ, ಸಮುದಾಯ ಭವನ, ಪೋಸ್ಟ್ ಆಫೀಸು, ಪೊಲೀಸ್ ಸ್ಟೇಷನ್, ಪ್ರತಿ ಒಂದು ಇದೆ. ನಮ್ಮ ಕಾಲೋನಿಯಲ್ಲಿ ಜಾಗನೂ ಇದೆ. ಅದನ್ನು ಯಾವುದನ್ನೂ ಆಗಲಿಲ್ಲ. ಇಲ್ಲಿ ನಿರಾಶ್ರಿತ ಕಾಲೋನಿಯಲ್ಲಿ ರಸ್ತೆ ಮರುಡಾಂಬರೀಕರಣ ಮಾಡ್ಬೇಕಂತ ನಾವು ಸಚಿವರು ಮಂಕಾಳ ವೈದ್ಯಗೆ ಜನತಾ ದರ್ಶನ ಮಾಡಿದ್ರು. ಅಲ್ಲಿ ಹೋಗಿ ಮನವಿ ಎಲ್ಲ ಕೊಟ್ಟಿದ್ದೇವೆ. ಆಮೇಲೆ ಅವರು DC ಅವರಿಗೆ ಹೇಳಿದ್ರು ಇದೇನಾಗಿದೆ ನೋಡಿ ಅಂತ. DC ಅವರು ಹೇಳಿದ್ರು ಆಯ್ತು, ಇದು ನಿರಾಶ್ರಿತರದ ಅಷ್ಟ್ರ ಅನುದಾನ ಇದೆ, ಅದ್ರಲ್ಲಿ ಮಾಡ್ಬೋದು ಅಂತ ಹೇಳಿದ್ರು. ಅದ್ರ ಮೇಲೆ ಇವರು ತಹಸೀಲ್ದಾರ್ ಬಂದಿದ್ರು. ತಹಸೀಲ್ದಾರ್ ಬಂದು ಅವರು DC ಆಫೀಸಿನ 4 ಜನ ಬಂದು ನೋಡಿ ಆಯ್ತು ಮಾಡ್ತೇವೆ ಅಂತ ಹೋದವರು ಇನ್ನೂ ತನಕ ಬಂದಿಲ್ಲ. ಮತ್ತೆ ಇಲ್ಲಿ ಯಾವುದೇ ಅಭಿವೃದ್ಧಿ ಆಗುದಿಲ್ಲ. ಇಲ್ಲಿ ಹೆಚ್ಚಿನದಾಗಿ ರೋಡಿಂದ ಜಾಸ್ತಿ ಇದೆ. ರೋಡ್ ನೋಡ್ಬೋದು, ಪೂರ್ತಿ ರೋಡ್ ಪೂರ್ತಿ ಎಲ್ಲಾ ಕಡೆ ಒಂದು ಇದು ಇಲ್ಲ. ಈಗ ಒಂದ್ ಸ್ವಲ್ಪ ಇದು ಯಾವ್ದೋ ರೋಡ್ ಹಾಕಿದ್ದಾರೆ, ಸಿಮೆಂಟ್ ರೋಡ್ ಅನ್ನು ಮಾಡಿದ್ದಾರೆ. ಅದು ಹಿಂದುಳಿದ ವರ್ಗನ ಯಾವ್ದೋ ಇದ್ರಲ್ಲಿ ಮಾಡಿ ಹಾಕಿದ್ದಾರೆ ಅಷ್ಟೇ. ಅದ್ ಬಿದ್ರೆ ಮತ್ತೆ ಯಾವ ಅಭಿವೃದ್ಧಿನೂ ಆಗಿಲ್ಲ. ನಿರಾಶ್ರಿತರ ಕಾಲೋನಿ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಇಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.